ಬರೀ 5 ನಿಮಿಷ ನಿಮ್ಮ ಉಸಿರನ್ನ ಬಿಗಿ ಹಿಡಿದುಕೊಳ್ಳಿ. ಏನಾಗುತ್ತೆ? ನಿಮ್ಮ ಮೆದುಳು ಡೆಡ್, ಹೃದಯ ಡೆಡ್, ಇಡೀ ಬಾಡಿ ಡೆಡ್. ಯಾಕಂದ್ರೆ ನಮ್ಮ ಪ್ರತಿ ಉಸಿರು ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿ ಕೊಡುತ್ತೆ. ಹಾಗಾದರೆ ಒಂದು ದೇಶದ ಉಸಿರೇ ನಿಂತು ಹೋದರೆ ಏನಾಗಬಹುದು? ಇಮ್ಯಾಜಿನ್ ಮಾಡಿ, ಪ್ಯಾರಿಸ್ ನಗರಕ್ಕಿಂತ 5 ಪಟ್ಟು ದೊಡ್ಡದಾದ ಒಂದು ನಿಗೂಢ ಜಾಗ. ಬಾಹ್ಯಾಕಾಶದ ಸ್ಯಾಟಲೈಟ್ನಿಂದ ನೋಡಿದರೆ ಒಂದು ಬೃಹತ್ ಚೆಸ್ ಬೋರ್ಡ್ ತರ ಕಾಣುವ 100 ಮೈಕ್ರೋ ಸ್ಟ್ರಕ್ಚರ್ಗಳು. ಇಲ್ಲಿ ಸಾಮಾನ್ಯ ಜನರಿಗೆ ಪ್ರವೇಶವಿಲ್ಲ, ಜರ್ನಲಿಸ್ಟ್ಗಳಿಗೂ ನೋ ಎಂಟ್ರಿ. ಈ 1.5 ಲಕ್ಷ ಕೋಟಿ ರೂಪಾಯಿಯ ಮೆಗಾ ಪ್ರಾಜೆಕ್ಟ್ ಇರೋದು ಮತ್ಯಾವುದೋ ದೇಶದಲ್ಲ, ನಮ್ಮ ಭಾರತದ ಒಂದು ಸುಡು ಬಿಸಿಲಿನ ಮರುಭೂಮಿಯಲ್ಲಿ. ಈ ಮರುಭೂಮಿಯ ಪ್ರಾಜೆಕ್ಟ್ ನಮ್ಮ ದೇಶದ ಭವಿಷ್ಯವನ್ನ ಪ್ರತಿ 15 ನಿಮಿಷಕ್ಕೊಮ್ಮೆ ನಿರ್ಧಾರ ಮಾಡ್ತಿದೆ ಅಂದ್ರೆ ನೀವು ನಂಬ್ತೀರಾ? ಒಂದ್ ಕಡೆ ಇಡೀ ಪ್ರಪಂಚ ಎನರ್ಜಿಗೋಸ್ಕರ ಒದ್ದಾಡ್ತಾ ಇದ್ರೆ, ಭಾರತ ಸದ್ದಿಲ್ಲದೆ ಮರುಭೂಮಿಯ ಮಧ್ಯೆ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾ ಇದೆ. ಇದು ಎಂತಹ ಇತಿಹಾಸ ಅಂದ್ರೆ ಅಮೆರಿಕ, ಯುರೋಪ್ ದೇಶಗಳೇ ಬೆರಗಾಗಿ ನಮ್ಮನ್ನ ನೋಡ್ತಾ ಇವೆ. ಹಾಗಾದ್ರೆ ಏನಿದು ರಹಸ್ಯ ಪ್ರಾಜೆಕ್ಟ್? ಈ ಮರುಭೂಮಿಯಲ್ಲಿ ಆಗ್ತಾ ಇರೋದಾದ್ರೂ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಪಾಲಿಗೆ ಅದೊಂದು ಕರಾಳ ರಾತ್ರಿ. ಒಂದೇ ಒಂದು ರಾತ್ರಿ ಭಾರತದ 22 ರಾಜ್ಯಗಳು ಸಂಪೂರ್ಣ ಕತ್ತಲಲ್ಲಿ ಮುಳುಗಿ ಹೋದವು. ಬರೋಬ್ಬರಿ 60 ಕೋಟಿ ಜನರು ವಿದ್ಯುತ್ ಇಲ್ಲದೆ ಪರದಾಡಿದ್ರು. ಇದು ಮಾನವ ಇತಿಹಾಸದ ಅತಿ ದೊಡ್ಡ ಬ್ಲ್ಯಾಕ್ಔಟ್. 400 ರೈಲುಗಳು ಎಲ್ಲಿದ್ದವೋ ಅಲ್ಲೇ ನಿಂತು ಹೋದವು. ಡೆಲ್ಲಿ ಮೆಟ್ರೋ ಬಂದ್ ಆಯಿತು. ಆಸ್ಪತ್ರೆಗಳು ಕೇವಲ ಜನರೇಟರ್ ಮೇಲೆ ಉಸಿರಾಡುತ್ತಿದ್ದವು. ಟ್ರಾಫಿಕ್ ಸಿಗ್ನಲ್ಗಳು ಡೆಡ್ ಆದವು. ಆದರೆ ಎಲ್ಲದಕ್ಕಿಂತ ಭಯಾನಕ ಘಟನೆ ನಡೆದಿದ್ದು ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ನಲ್ಲಿ. 200 ಜನ ಕಾರ್ಮಿಕರು ಭೂಮಿಯ 200 ಮೀಟರ್ ಆಳದ ಗಣಿಯಲ್ಲಿ ಸಿಲ್ಕೊಂಡ್ರು. ಉಸಿರುಗಟ್ಟುವಿಕೆ, ಕತ್ತಲು ಮತ್ತು ವೆಂಟಿಲೇಷನ್ ಇಲ್ಲದೆ 8 ಗಂಟೆಗಳ ನರಕಯಾತನೆ. ಕೇವಲ ಒಂದು ಸ್ವಿಚ್ ಆಫ್ ಆಗಿದ್ದಕ್ಕೆ ಇಡೀ ದೇಶವೇ ಸ್ತಬ್ಧವಾಯಿತು. ಬರೋಬ್ಬರಿ 1000 ಕೋಟಿ ರೂಪಾಯಿಗಳ ನಷ್ಟ ಕೇವಲ ಒಂದು ರಾತ್ರಿಯಲ್ಲಿ. ಸ್ನೇಹಿತರೆ, ಒಂದು ದೇಶದ ನಿಜವಾದ ಆಸ್ತಿ ಏನ್ ಗೊತ್ತಾ? ಹಣ ಅಲ್ಲ, ಡೇಟಾ ಅಲ್ಲ, ಅದು ಎನರ್ಜಿ, ಅಂದ್ರೆ ಶಕ್ತಿ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗ ಜರ್ಮನಿಯಂತಹ ಶ್ರೀಮಂತ ದೇಶದಲ್ಲಿ ಏನಾಯ್ತು ಗೊತ್ತಾ? 24,000 ಕಂಪನಿಗಳು ಬ್ಯಾಂಕ್ರಪ್ಟ್ ಆದವು. ಜರ್ಮನಿ ಬಳಿ ಹಣ ಇತ್ತು, ಆದರೆ ಎನರ್ಜಿ ಇರಲಿಲ್ಲ. ಐತಿಹಾಸಿಕವಾಗಿ ನೋಡಿದರೆ ಯಾವ ದೇಶ ಎನರ್ಜಿಯನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರುತ್ತೋ ಅದೇ ದೇಶ ಸೂಪರ್ ಪವರ್ ಆಗುತ್ತೆ. ಬ್ರಿಟನ್ ಕಲ್ಲಿದ್ದಲನ್ನ ಹಿಡಿದುಕೊಂಡಿತು, ರಷ್ಯಾ ತೈಲವನ್ನ ಹಿಡಿಯಿತು, ಅಮೆರಿಕ ತನ್ನದೇ ಆದ ಸೋರ್ಸ್ ಕಂಡುಹಿಡಿಯಿತು. ಇಲ್ಲಿವರೆಗೆ 1600ರ ದಶಕದ ಪುಟ್ಟ ದೇಶ ನೆದರ್ಲ್ಯಾಂಡ್ ಕೂಡ ವಿಂಡ್ ಎನರ್ಜಿಯ ಮೂಲಕ ಪ್ರಪಂಚದ ಶ್ರೀಮಂತ ದೇಶವಾಗಿ ಬೆಳೆಯಿತು. ಆದರೆ ಭಾರತ 12ನೇ ಶತಮಾನದಲ್ಲಿ ನಾವೇಕೆ ಹಿಂದೆ ಬಿದ್ದೆವು ಗೊತ್ತಾ? ಪಾಶ್ಚಿಮಾತ್ಯ ದೇಶಗಳು ಕಲ್ಲಿದ್ದಲಿನ ಮೇಲೆ ಫೋಕಸ್ ಮಾಡ್ತಿದ್ರೆ ನಾವು ಬಟ್ಟೆ ಮತ್ತು ಸಾಂಬಾರ ಪದಾರ್ಥಗಳ ವ್ಯಾಪಾರದಲ್ಲಿ ಮುಳುಗೆದ್ದೆವು. ಪರಿಣಾಮ 1750ರಿಂದ 1900ರ ಹೊತ್ತಿಗೆ ಜಾಗತಿಕ ಕೈಗಾರಿಕಾ ಉತ್ಪಾದನೆಯಲ್ಲಿ ಭಾರತದ ಪಾಲು 25% ಕೇವಲ 2%ಗೆ ಕುಸಿಯಿತು. ಅದೇ UK ದೇಶದ್ದು 23%ನಿಂದ 62%ಗೆ ಏರಿತು. ಇವತ್ತಿಗೂ ಭಾರತದ ಪರಿಸ್ಥಿತಿ ಏನಾಗಿದೆ? ನಾವು ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳ ಚೆಕ್ ಬರಿತಾ ಇದ್ದೀವಿ. ನಮ್ಮ ದೇಶದ 89% ಕ್ರೂಡ್ ಆಯಿಲ್ ರಷ್ಯಾ ಮತ್ತು ಇರಾಕ್ನಿಂದ ಬರುತ್ತೆ. 50% ನ್ಯಾಚುರಲ್ ಗ್ಯಾಸ್ ಕತಾರ್ನಿಂದ, 23% ಕಲ್ಲಿದ್ದಲು ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದಿಂದ, 60% LPG UAEಯಿಂದ ಇಂಪೋರ್ಟ್ ಆಗ್ತಿದೆ. ಸ್ನೇಹಿತರೆ ಗಮನಿಸಿ, ನಮ್ಮ ವಾಹನಗಳು ಓಡೋಕೆ ಆಯಿಲ್ ಬೇಕು, ಅಡುಗೆಗೆ LPG ಗ್ಯಾಸ್ ಬೇಕು, ಇಂಡಸ್ಟ್ರಿಗಳಿಗೆ ಗ್ಯಾಸ್ ಬೇಕು, ಕರೆಂಟ್ ಬರಲು ಕಲ್ಲಿದ್ದಲು ಬೇಕು. ಹೀಗೆ 4 ಬೇರೆ ಬೇರೆ ಇಂಧನಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಎನರ್ಜಿ ಇಂಪೋರ್ಟ್ ಮಾಡಿಕೊಳ್ಳುವ 3ನೇ ಅತಿ ದೊಡ್ಡ ದೇಶ ನಮ್ಮದು. ಹೀಗಿರುವಾಗ ನಮ್ಮ ದೇಶ ಎನರ್ಜಿ ಇಂಡಿಪೆಂಡೆಂಟ್ ಆಗೋದು ಹೇಗೆ? ಇದಕ್ಕೆ ಇರುವ ಒಂದೇ ಒಂದು ಬ್ರಹ್ಮಾಸ್ತ್ರ ಅಂದ್ರೆ ವಿದ್ಯುತ್ ಅಥವಾ ಎಲೆಕ್ಟ್ರಿಸಿಟಿ. ಇದು ಯಾವುದೋ ಫ್ಯೂಯಲ್ ಅಲ್ಲ, ಆದರೆ ಫ್ಯೂಯಲ್ ತರಾನೇ ಕೆಲಸ ಮಾಡುತ್ತೆ. ಇದು ಮುಂದಿನ ಭವಿಷ್ಯದ ಫೋನ್, ಎಲೆಕ್ಟ್ರಿಕ್ ಕಾರು, AI ಫಾರ್ವರ್ಡ್ ಆಫೀಸ್, ಆಟೋಮೇಟೆಡ್ ಆಸ್ಪತ್ರೆ ಎಲ್ಲವೂ ಕರೆಂಟ್ ಮೇಲೆಯೇ ಓಡಬೇಕು. ನಾವು ಮುಂದಿನ ಕೆಲವು ವರ್ಷಗಳಲ್ಲಿ ಇಡೀ UK ದೇಶಕ್ಕೆ ಬೇಕಾಗುವಷ್ಟು ಎಕ್ಸ್ಟ್ರಾ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕಾಗಿದೆ. 2030ರ ವೇಳೆಗೆ ನಮ್ಮ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಅರ್ಧದಷ್ಟು ಪರಿಸರ ಸ್ನೇಹಿ ಮೂಲಗಳಿಂದಲೇ ಬರಬೇಕು ಅಂತ ಪ್ಯಾರಿಸ್ ಒಪ್ಪಂದದಲ್ಲಿ ಭಾರತ ಶಪಥ ಮಾಡಿದೆ. ಆದರೆ ಇದು ಅಷ್ಟು ಸುಲಭನ? ನ್ಯೂಕ್ಲಿಯರ್ ಪವರ್ ತುಂಬಾ ದುಬಾರಿ, ಕಾಂಪ್ಲೆಕ್ಸ್ ಮತ್ತು ನಿಧಾನ. ಹೈಡ್ರೋ ಎಲೆಕ್ಟ್ರಿಸಿಟಿ ಕೂಡ ನಿಧಾನ. ಆದರೆ ನಮ್ಮ ತಲೆ ಮೇಲೆ ಪ್ರತಿದಿನ ಪುಕ್ಕಟೆಯಾಗಿ ಸುರಿಯುವ ಒಂದು ಅಗಾಧ ಶಕ್ತಿ ಇದೆ, ಅದೇ ಸೂರ್ಯನ ಬೆಳಕು.
ಭೂಮಿಯ ಮೇಲಿರುವ 8.3 ಬಿಲಿಯನ್ ಜನರು ಪೂರ್ತಿ 1 ವರ್ಷಕ್ಕೆ ಬಳಸುವ ಶಕ್ತಿಯನ್ನ ಸೂರ್ಯ ಕೇವಲ ಒಂದೇ 1 ಗಂಟೆಯಲ್ಲಿ ಭೂಮಿಗೆ ಸುರಿಯುತ್ತಾನೆ. ಜಿಯೋಗ್ರಫಿ ಭಾರತ ಕೊಟ್ಟಿರುವ ಅತಿ ದೊಡ್ಡ ವರದಾನ ಅಂದರೆ ಪ್ರಪಂಚದ 60% ದೇಶಗಳಿಗಿಂತ ಹೆಚ್ಚು ಸೂರ್ಯನ ಬೆಳಕು ಭಾರತಕ್ಕೆ ಸಿಗುತ್ತೆ. ಹಾಗಾದ್ರೆ ಬರೀ ಸೂರ್ಯನ ಬೆಳಕಿದ್ರೆ ಸಾಕಾ? ಖಂಡಿತ ಇಲ್ಲ. ಅಮೆರಿಕ ತನ್ನ ಮೊಹಾವೆ ಮರುಭೂಮಿಯಲ್ಲಿ ಸೋಲಾರ್ ಪ್ಲಾಂಟ್ ಹಾಕಿ ಸೋತೋಯ್ತು. $2.2 ಬಿಲಿಯನ್ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಯಿತು. ಸಹರಾ ಮರುಭೂಮಿಯಲ್ಲೂ ಯುರೋಪ್ಗೆ ಕರೆಂಟ್ ಕೊಡುವ ಪ್ರಾಜೆಕ್ಟ್ ಫೇಲ್ ಆಯಿತು. ಯಾಕಂದ್ರೆ ಸೂರ್ಯನ ಬೆಳಕನ್ನ ನಂಬಲಾರ್ಹವಾದ ಸಿವಿಲೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡೋದು ಒಂದು ದೊಡ್ಡ ಇಂಜಿನಿಯರಿಂಗ್ ಯುದ್ಧ. ಇದೇ ಯುದ್ಧವನ್ನ ಭಾರತ ಈಗ ಕೈಗೆತ್ತಿಕೊಂಡಿದೆ. ಅದೆಲ್ಲಿದೆ ಗೊತ್ತಾ? ಭಾರತದ ಅತ್ಯಂತ ಕಠಿಣ ಜಾಗವಾದ ಗುಜರಾತ್ನ ಕಚ್ ಮರುಭೂಮಿಯಲ್ಲಿ. ಸ್ನೇಹಿತರೆ, ಕಚ್ ಮರುಭೂಮಿಯ ಕವಾಡ ಅನ್ನುವ ಜಾಗದಲ್ಲಿ ನಿರ್ಮಾಣ ಆಗ್ತಿದೆ ಅದಾನಿ ಕವಾಡ ರಿನ್ಯೂವೇಬಲ್ ಎನರ್ಜಿ ಪಾರ್ಕ್. ಇದರ ಬೃಹತ್ ಗಾತ್ರ ಕೇಳಿದ್ರೆ ನೀವು ದಂಗಾಗ್ತೀರಿ. ಇದು 538 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಅಂದರೆ ಇಡೀ ಪ್ಯಾರಿಸ್ ನಗರಕ್ಕಿಂತ 5 ಪಟ್ಟು ದೊಡ್ಡದು. 6 ಕೋಟಿ ಸೋಲಾರ್ ಪ್ಯಾನೆಲ್ಗಳು, 770 ವಿಂಡ್ ಟರ್ಬೈನ್ಗಳು. ಇಲ್ಲಿನ ಪ್ರತಿಯೊಂದು ಟರ್ಬೈನ್ 5.2 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತೆ. ಇದು ಪ್ರಪಂಚದ ಅತ್ಯಂತ ಪವರ್ಫುಲ್ ಅನ್ಶೋರ್ ಟರ್ಬೈನ್ಗಳಲ್ಲಿ ಒಂದಾಗಿದೆ. ಇದರ ಒಟ್ಟು ಟಾರ್ಗೆಟ್ 30 ಗಿಗಾವ್ಯಾಟ್ ಎನರ್ಜಿ. ಇದು ಪೂರ್ತಿಯಾದಾಗ ಇಡೀ ಸ್ವಿಟ್ಜರ್ಲ್ಯಾಂಡ್, ಚಿಲಿ ಮತ್ತು ಬೆಲ್ಜಿಯಂನಂತಹ ದೇಶಗಳಿಗೆ ಒಟ್ಟಾಗಿ ವಿದ್ಯುತ್ ಪೂರೈಸುವಷ್ಟು ಶಕ್ತಿ ಈ ಒಂದೇ ಪ್ರಾಜೆಕ್ಟ್ನಲ್ಲಿ ಇರುತ್ತೆ. ಪ್ರಸ್ತುತ ಈಗಾಗಲೇ 9.4 ಗಿಗಾವ್ಯಾಟ್ ಇನ್ಸ್ಟಾಲ್ ಆಗಿದೆ. ಅಂದರೆ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ಗಿಂತ 8 ಪಟ್ಟು ಹೆಚ್ಚು ವಿದ್ಯುತ್ ಈಗಾಗಲೇ ಉತ್ಪಾದನೆ ಆಗ್ತಿದೆ. ಆದರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಈ ಜಾಗದಲ್ಲಿ ಮನುಷ್ಯರು ಬದುಕೋದೇ ಕಷ್ಟ. ದಿ ಇಂಡಿಪೆಂಡೆಂಟ್ ನ್ಯೂಸ್ ರಿಪೋರ್ಟ್ ಪ್ರಕಾರ ಇದೊಂದು ನೋ ಮ್ಯಾನ್ಸ್ ಲ್ಯಾಂಡ್. ಇಲ್ಲಿ ಮೊಬೈಲ್ ಸಿಗ್ನಲ್ ಕೂಡ ಸಿಗಲ್ಲ. ಇಲ್ಲಿನ ಉಷ್ಣಾಂಶ ಹಗಲಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ದಾಟುತ್ತೆ. ಸೋಲಾರ್ ಪ್ಯಾನಲ್ಗಳ ಮೇಲಂತೂ 60 ರಿಂದ 80 ಡಿಗ್ರಿ ಇರುತ್ತೆ. ಈ ಪ್ಯಾನಲ್ಗಳು ಇಲ್ಲಿ 25 ವರ್ಷ ಕೆಲಸ ಮಾಡಬೇಕು. ವಿಪರೀತ ಗಾಳಿ ಜೊತೆಗೆ ಉಪ್ಪಿನಿಂದ ಕೂಡಿದ ಮಣ್ಣು. ಇದು ಸೋಲಾರ್ ಪ್ಯಾನಲ್ಗಳ ಪಾಲಿಗೆ ಸಾಕ್ಷಾತ್ ಯಮ ಸ್ವರೂಪಿ. ಒಂದು ವೇಳೆ ಪ್ಯಾನಲ್ ಮೇಲೆ ಕೇವಲ 1 ಮಿಲಿಮೀಟರ್ ಧೂಳು ಕೂತರೂ ಅದು ಬೆಳಕನ್ನ ಹೀರಿಕೊಳ್ಳಲ್ಲ. ಅದರ ಎಫಿಷಿಯನ್ಸಿ 30% ಕಡಿಮೆ ಆಗುತ್ತೆ. ಅಮೆರಿಕಾದ ಮೊಹಾವೆ ಪ್ರಾಜೆಕ್ಟ್ ಫೇಲ್ ಆಗಿದ್ದೆ ಇದೇ ಕಾರಣಕ್ಕೆ. ಹಾಗಾದ್ರೆ ಭಾರತ ಇದನ್ನ ಹೇಗೆ ಎದುರಿಸ್ತಾ ಇದೆ? ಇಲ್ಲೇ ಇರೋದು ಮೈ ಜಮ್ ಅನಿಸುವ ಇಂಜಿನಿಯರಿಂಗ್ ಮ್ಯಾಜಿಕ್. ಕವಾಡ ಅನ್ನೋದು ಬರೀ ಡೆಡ್ ಮಷೀನ್ ಅಲ್ಲ, ಅದೊಂದು ಜೀವಂತ ಜೀವಿ ತರಹ ಕೆಲಸ ಮಾಡುತ್ತೆ. ಯಾವುದೇ ಜೀವಿ ತನ್ನ ಪರಿಸರಕ್ಕೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತೆ ಅಲ್ವಾ? ಪೋಲಾರ್ ಬೇರ್ ಮಂಜಿನಲ್ಲಿ, ಒಂಟೆ ಮರುಭೂಮಿಯಲ್ಲಿ ಬದುಕುವಂತೆ ಈ ಪ್ರಾಜೆಕ್ಟ್ ಅನ್ನ ಪ್ರಕೃತಿಯ ನಿಯಮದಂತೆಯೇ ಡಿಸೈನ್ ಮಾಡಲಾಗಿದೆ. ಇದರ 6 ಪ್ರಮುಖ ಅಂಗಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಮೊದಲೇ ಅಂಗ ಚರ್ಮ. ಇಲ್ಲಿನ ಸೋಲಾರ್ ಪ್ಯಾನಲ್ಗಳು ಸಾಮಾನ್ಯವಾದದ್ದಲ್ಲ. ಇವು ಡಬಲ್ ಫೇಸ್ಡ್ ಪ್ಯಾನಲ್ಗಳು. ಇದು 30%ಕ್ಕೂ ಹೆಚ್ಚು ಹೀಟ್ ಅಬ್ಸಾರ್ವ್ ಮಾಡಿಕೊಳ್ಳುತ್ತೆ. ಸೂರ್ಯಕಾಂತಿ ಹೂ ಸೂರ್ಯನ ಕಡೆ ತಿರುಗುವಂತೆ ಈ ಪ್ಯಾನಲ್ಗಳು ಸೂರ್ಯನನ್ನ 180 ಡಿಗ್ರಿ ಚೇಂಜ್ ಮಾಡ್ತಾವೆ. ಕೆಳಗಿನಿಂದ ರಿಫ್ಲೆಕ್ಟ್ ಆಗುವ ಬೆಳಕನ್ನ ಕೂಡ ಹಿಡಿಯುತ್ತವೆ. ಅಂದರೆ ಕವಾಡ ಸೂರ್ಯನ ಬೆಳಕಿಗಾಗಿ ಕಾಯಲ್ಲ, ಅದನ್ನ ಬೇಟೆಯಾಡುತ್ತೆ. ಎರಡನೇ ಅಂಗ ರೋಗ ನಿರೋಧಕ ಶಕ್ತಿ. ಧೂಳು ಎಂಬ ವೈರಸ್ನಿಂದ ಈ ಪ್ಯಾನಲ್ಗಳನ್ನ ಕಾಪಾಡೋದು ಹೇಗೆ? ನೀರಿನಿಂದ ತೊಳೆದ್ರೆ ವರ್ಷಕ್ಕೆ 1700 ಮಿಲಿಯನ್ ಲೀಟರ್ ನೀರು ವೇಸ್ಟ್ ಆಗುತ್ತೆ. ಅದಕ್ಕೆ ಇಲ್ಲೊಂದು ವಾಟರ್ಲೆಸ್ ರೋಬೋಟಿಕ್ ಕ್ಲೀನಿಂಗ್ ಸಿಸ್ಟಮ್ ತಂದಿದ್ದಾರೆ. ಈ ರೋಬೋಟ್ಗಳು ಪ್ರತಿ ಕೆಲವು ನಿಮಿಷಗಳಿಗೊಮ್ಮೆ 1 ಹನಿ ನೀರಿಲ್ಲದೆ ಪ್ಯಾನಲ್ಗಳನ್ನು ಆಟೋಮೆಟಿಕ್ ಆಗಿ ಕ್ಲೀನ್ ಮಾಡ್ತಾವೆ. ಮೂರನೇ ಅಂಗ ಮೂಳೆಗಳು. ಕಚ್ನ ಉಪ್ಪಿನ ಮಣ್ಣು ಎಂತಹ ಕಬ್ಬಿಣವನ್ನ ಕೂಡ ಸುಲಭವಾಗಿ ತಿಂದು ಹಾಕುತ್ತೆ. ಅದಕ್ಕಾಗಿ ಇಂಜಿನಿಯರ್ಗಳು ಮರುಭೂಮಿಯ ಆಳಕ್ಕೆ ಸ್ಟೋನ್ ಕಾಲಮ್ಗಳನ್ನು ಹಾಕಿ ತುಕ್ಕು ಹಿಡಿಯದ ಮೆಟೀರಿಯಲ್ ಅನ್ನ ಬಳಸಿ ಒಂದು ಸ್ಟ್ರಾಂಗ್ ಎಕ್ಸೋಸ್ಕೆಲಿಟನ್ ಫೌಂಡೇಶನ್ ಹಾಕಿದ್ದಾರೆ. ನಾಲ್ಕನೇ ಅಂಗ ಮೆದುಳು. ಈ ಪ್ರಾಜೆಕ್ಟ್ನ ಮಧ್ಯದಲ್ಲಿರುವ ಕಂಟ್ರೋಲ್ ರೂಮ್ ಇದರ ಮೆದುಳು. AI ಮಾಡೆಲ್ ಮೂಲಕ ಮುಂದಿನ 15 ನಿಮಿಷದಲ್ಲಿ ಹವಾಮಾನ ಹೇಗಿರುತ್ತೆ, ಎಷ್ಟು ಗಾಳಿ ಬೀಸುತ್ತೆ, ಔಟ್ಪುಟ್ ಡ್ರಾಪ್ ಆಗುತ್ತಾ, ಸ್ಟ್ರೈಕ್ ಆಗುತ್ತಾ ಅನ್ನೋದನ್ನ ಮೊದಲೇ ಪ್ರೆಡಿಕ್ಟ್ ಮಾಡುತ್ತೆ. ಅಂದರೆ ಈ ಮೆದುಳು ಭವಿಷ್ಯದಲ್ಲಿ ಬದುಕ್ತಾ ಇದೆ. ಇದರಿಂದ ಭಾರತದ ಪ್ರೆಸೆಂಟ್ ಸ್ಟೇಬಲ್ ಆಗಿರುತ್ತೆ. 5ನೇ ಅಂಗ ಹೊಟ್ಟೆ. ರಾತ್ರಿ ಹೊತ್ತು ಸೂರ್ಯ ಇರಲ್ಲ, ಹಾಗಾದ್ರೆ ಆಸ್ಪತ್ರೆ ಊರುಗಳು ಕತ್ತಲಲ್ಲಿ ಇರಬೇಕಾ? ಇಲ್ಲ. ಹಗಲಲ್ಲಿ ಉತ್ಪಾದನೆಯಾದ ಎಕ್ಸ್ಟ್ರಾ ಕರೆಂಟ್ ಅನ್ನ ಸ್ಟೋರ್ ಮಾಡಲು ಬೃಹತ್ ಬ್ಯಾಟರಿಗಳಿವೆ. ಜೊತೆಗೆ ಕವಾಡದಲ್ಲಿ ರಾತ್ರಿ ಹೊತ್ತು ಬೀಸುವ ಭಾರಿ ಗಾಳಿಯನ್ನ ಬಳಸಿ ಮ್ಯಾಸಿವ್ ವಿಂಡ್ ಮಿಲ್ಗಳು ಕರೆಂಟ್ ಉತ್ಪಾದಿಸುತ್ತವೆ. 6ನೇ ಅಂಗ ರಕ್ತನಾಳಗಳು. ಉತ್ಪಾದನೆಯಾದ ವಿದ್ಯುತ್ತನ್ನ ನಮ್ಮ ಮನೆಗಳಿಗೆ ತಲುಪಿಸಲು ಬೃಹತ್ ಸಬ್ ಸ್ಟೇಷನ್ಗಳು ಮತ್ತು ಟ್ರಾನ್ಸ್ಮಿಷನ್ ಲೈನ್ಗಳು ಇವೆ. ಇವು 1500 MVA ಎನರ್ಜಿಯನ್ನ ಸ್ಟೋರ್ ಮಾಡಿ ಮರುಭೂಮಿಯಿಂದ ಇಡೀ ಇಂಡಿಯಾಗೆ ಸಪ್ಲೈ ಮಾಡುತ್ತವೆ.
ಮೊದಲ ಹಂತದಲ್ಲಿ 3 ಗಿಗಾವ್ಯಾಟ್ ವಿದ್ಯುತ್ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ತಿದೆ. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯಲ್ಲ. ನಾವು ವಿದ್ಯುತ್ ಉತ್ಪಾದನೆ ಮಾಡಿದ್ವಿ ಸರಿ, ಆದರೆ ಈ ಸೋಲಾರ್ ಪ್ಯಾನಲ್, ಮಷಿನ್, ಟರ್ಬೈನ್ಗಳೆಲ್ಲ ಚೀನಾದಿಂದಲೋ ಬೇರೆ ದೇಶದಿಂದಲೋ ತಂದರೆ ನಾವು ನಿಜವಾಗ್ಲೂ ಇಂಡಿಪೆಂಡೆಂಟ್ ಆದಂತಾಯ್ತಾ? ಇದೇ ಕಾರಣಕ್ಕೆ ಗುಜರಾತ್ನ ಮುಂದ್ರಾದಲ್ಲಿ ಅದಾನಿ ಮುಂದ್ರಾ ಸೋಲಾರ್ ಟೆಕ್ನೋ ಪಾರ್ಕ್ ತಲೆ ಎತ್ತಿದೆ. ಇದೊಂದು ಕೇವಲ ಫ್ಯಾಕ್ಟರಿ ಅಲ್ಲ, ಎಂಡ್ ಟು ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್. ಈ ಕವಾಡ ಎಂಬ ಜೀವಿಯ DNA ರೆಡಿ ಆಗ್ತಿರೋದು ಇಲ್ಲೇ. ಸಿಲಿಕಾನ್ ಇಂಗಟ್ಸ್, ವೇವರ್ಸ್, ಸೇಲ್ಸ್, ಮಾಡ್ಯೂಲ್ಸ್, ಪ್ಯಾನಲ್ಸ್ ಎಲ್ಲವನ್ನ ಈಗ ಭಾರತದಲ್ಲೇ ತಯಾರಿಸಲಾಗ್ತಾ ಇದೆ. 2021ರಲ್ಲಿ ಭಾರತ ಕೇವಲ 8 ಗಿಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಮಾಡ್ತಿತ್ತು. 2025ರಲ್ಲಿ ಅದು 144 ಗಿಗಾವ್ಯಾಟ್ ಆಗಲಿದೆ. ಬರೋಬ್ಬರಿ 12 ಪಟ್ಟು ಜಂಪ್. ನಮ್ಮ ಸೋಲಾರ್ ಇಂಪೋರ್ಟ್ $4.3 ಬಿಲಿಯನ್ ನಿಂದ $2.1 ಬಿಲಿಯನ್ಗೆ, ಅಂದರೆ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ವಿಂಡ್ ಟರ್ಬೈನ್ಗಳನ್ನು ಕೂಡ ಹೊರಗಡೆಯಿಂದ ತರಿಸ್ತಾ ಇಲ್ಲ, ಮುಂದ್ರಾದಲ್ಲೇ ತಯಾರಿಸಿ ಕವಾಡಾಗೆ ಕಳಿಸಲಾಗ್ತಾ ಇದೆ. ಯಾವಾಗ ಈ ಇಡೀ ಸಪ್ಲೈ ಚೈನ್ ನಮ್ಮ ಕೈಗೆ ಬರುತ್ತೋ ಆಗ ಇನೋವೇಷನ್ ಫಾಸ್ಟ್ ಆಗುತ್ತೆ. ಭಾರತ ಈಗ ಕೇವಲ ಅಸೆಂಬ್ಲರ್ ಅಲ್ಲ, ಇನೋವೇಟರ್ ಆಗ್ತಾ ಇದೆ. ಸ್ನೇಹಿತರೆ, ಕವಾಡ ಅನ್ನೋದು ಬರೀ 6 ಕೋಟಿ ಸೋಲಾರ್ ಪ್ಯಾನಲ್ಗಳನ್ನು ಇಟ್ಟಿರುವ ಜಾಗ ಅಲ್ಲ, ಇದೊಂದು ಸಾಹಸ. ಯಾವ ಮರುಭೂಮಿಯಲ್ಲಿ ಮನುಷ್ಯನಿಗೆ ಸಿಗ್ನಲ್ ಕೂಡ ಸಿಗಲ್ವೋ, ಯಾವ ಮಣ್ಣು ಕಬ್ಬಿಣವನ್ನೇ ಕರಗಿಸುತ್ತೋ ಆ ನರಕದಂತಹ ಜಾಗದಲ್ಲಿ ಒಂದು ಫುಲ್ ಸ್ಟಾಕ್ ಎನರ್ಜಿ ಇಕೋಸಿಸ್ಟಮ್ ಕಟ್ಟುತ್ತಿರುವ ಭಾರತದ ಕೆಚ್ಚೆದೆಯ ಕತೆ ಇದು. 17ನೇ ಶತಮಾನದಲ್ಲಿ ನಾವು ಮಾಡಿದ ತಪ್ಪನ್ನ ಭಾರತ ಈಗ ತಿದ್ಕೊಳ್ತಾ ಇದೆ. ಇಡೀ ಜಗತ್ತು ನಮ್ಮನ್ನ ನೋಡಿ ಕಲಿಯುವಂತಹ ದೊಡ್ಡ ಹೆಜ್ಜೆಯನ್ನ ನಾವು ಇಟ್ಟಿದ್ದೀವಿ. ಈ ಕವಾಡ ಪ್ರಾಜೆಕ್ಟ್ ಮುಂಬರುವ ದಶಕಗಳಲ್ಲಿ ನಮ್ಮ ಭಾರತದ ಆರ್ಥಿಕತೆಯ ಹೃದಯ ಬಡಿತ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಭಾರತ ಈಗ ತನ್ನದೇ ಆದ ಎನರ್ಜಿಯಿಂದ, ತನ್ನದೇ ಆದ ಶಕ್ತಿಯಿಂದ ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿದೆ. ಭಾರತದ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.